ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ, ಅದರಲ್ಲೂ ಕೂಡ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಪ್ರಶ್ನೆ ಪತ್ರಿಕೆ ಯಾರಿಗೆ ಅಂದ್ರೆ ಈ ಪ್ರಶ್ನೆಗಳು ಯಾರೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ PC, PSI, GPSTR, HSTR, KS, ಗ್ರೂಪ್ ಸಿ ಹಾಗೂ VA VAO ವಿಲೇಜ್ ಅಕೌಂಟೆಂಟ್ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತೆ ಇದೊಂದು ರೀತಿ GK ಅಂತಾನೆ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ದೇಹದ ವಿವಿಧ ಭಾಗಗಳಿಗೆ ಆಕ್ಸಿಜನ್ ಭರಿತ ರಕ್ತವನ್ನ ಪಂಪ್ ಮಾಡುವ ಹೃದಯದ ಭಾಗ ಯಾವುದು ಅಂದ್ರೆ ಎಡ ಹೃತ್ಕುಕ್ಷಿ ಆಕ್ಸಿಜನ್ ಭರಿತ ರಕ್ತವನ್ನ ದೇಹದ ಭಾಗಗಳಿಗೆ ಇದು ಕಳಿಸುವಂತ ಕೆಲಸವನ್ನ ಮಾಡುತ್ತೆ. ಇನ್ನು ಆಕ್ಸಿಜನ್ ಭರಿತವನ್ನ ಕಳಿಸುವಂತದ್ದಾದ್ರೆ ಆಕ್ಸಿಜನ್ ರಹಿತ ರಕ್ತವನ್ನ ದೇಹದಿಂದ ಹೃದಯದ ಯಾವ ಭಾಗಕ್ಕೆ ಕಳಿಸುತ್ತೆ ಅಂದ್ರೆ ನೋಡಿ, ಆಕ್ಸಿಜನ್ ರಹಿತ ರಕ್ತ ದೇಹದಿಂದ ಹೃದಯದ ಯಾವ ಭಾಗಕ್ಕೆ ಬರುತ್ತೆ ಅಂದ್ರೆ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ನೋಡಿ, ಬಲ ಹೃತ್ಕರ್ಣಕ್ಕೆ ಆಕ್ಸಿಜನ್ ಇಲ್ಲದ ರಕ್ತ ಬರುತ್ತೆ. ಎಡ ಹೃತ್ಕುಕ್ಷಿ ಆಕ್ಸಿಜನ್ ರಹಿತವಾದಂತಹ ರಕ್ತವನ್ನ ವಿವಿಧ ಭಾಗಗಳಿಗೆ ಕಳಿಸುತ್ತೆ. ಬಲ ಹೃತ್ಕಕ್ಷಿಗೆ ಆಕ್ಸಿಜನ್ ರಹಿತ ಬರುತ್ತೆ, ಎಡ ಹೃತ್ಕಕ್ಷಿ ಆಕ್ಸಿಜನ್ ಭರಿತ ಇದನ್ನ ನೀಡುವಂತ ಕೆಲಸವನ್ನ ಮಾಡುತ್ತೆ. ಇನ್ನು ಬಲ ಹೃತ್ಕಕ್ಷಿಯು ರಕ್ತವನ್ನ ಎಲ್ಲಿಗೆ ಪಂಪ್ ಮಾಡುತ್ತೆ ಅಂದ್ರೆ ಶ್ವಾಸಕೋಶಗಳಿಗೆ ಕಳಿಸುತ್ತೆ. ಶ್ವಾಸಕೋಶಗಳಿಗೆ. ಇಮ್ಮಡಿ ಪರಿಚಲನೆ, ಡಬಲ್ ಸರ್ಕ್ಯುಲೇಷನ್ ಎಂದರೇನು ಅಂದ್ರೆ ರಕ್ತವು ಪ್ರತಿ ಪರಿಚಲನೆಯಲ್ಲಿ 2 ಬಾರಿ ಹೃದಯವನ್ನ ಹಾದು ಹೋಗುತ್ತೆ. ಇದನ್ನ ನಾವು ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ರಕ್ತದ ಒತ್ತಡವನ್ನ ಅಳೆಯುವ ಉಪಕರಣ ಯಾವುದು ಅಂದ್ರೆ ಸಿಗ್ಮೋಮಾನೋಮೀಟರ್. ನೆನಪಲ್ಲಿರ್ಲಿ, ಯಾವುದು? ಸಿಗ್ಮೋಮಾನೋಮೀಟರ್. ಸಾಮಾನ್ಯ ಸಂಕುಚನ ಒತ್ತಡ ಎಷ್ಟು ಅಂದ್ರೆ 120 mmHg. ಸಾಮಾನ್ಯ ವ್ಯಾಕೋಚನ ಒತ್ತಡ ಎಷ್ಟು ಅಂದ್ರೆ 80 mmHg. ರಕ್ತದ ಅಧಿಕ ಒತ್ತಡವನ್ನ ಏನೆಂದು ಕರೀತಾರೆ ಅಂದ್ರೆ ರಕ್ತದ ಏರೊತ್ತಡ, ಹೈಪರ್ ಟೆನ್ಷನ್. ಅದನ್ನೇ ಹೇಳ್ತೀವಲ್ಲ, ಹೈಪರ್ ಟೆನ್ಷನ್, BP. ಅಪಧಮನಿಗಳ ಕಾರ್ಯವೇನು? ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನ ಕೊಂಡೊಯ್ಯುವುದೇ ಅಪಧಮನಿಗಳು. ದೇಹದಿಂದ ವಿವಿಧ ಭಾಗಗಳಿಗೆ, ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ. ಓಕೆ. ಅಭಿಧಮನಿಗಳು ಅಂದ್ರೆ ವಿವಿಧ ಅಂಗಗಳಿಂದ ರಕ್ತವನ್ನ ನೋಡಿ, ಹೃದಯಕ್ಕೆ ರಕ್ತ ತರುವಂತವುಗಳು ಅಭಿಧಮನಿಗಳು, ಹೃದಯದಿಂದ ವಾಪಸ್ ದೇಹಕ್ಕೆ ರಕ್ತವನ್ನು ಹೋಗುವಂತ ಅಪಧಮನಿಗಳು. ಇವನ್ ಕೇಳ್ತಾರೆ, ಸೊ ಇಂಪಾರ್ಟೆಂಟ್ ಆಗುತ್ತೆ. ಬರುವಂತದ್ದು ದೇಹಕ್ಕೆ ರಕ್ತ ಬರುವಂತದ್ದು ಎಲ್ಲಿ ಅಂದ್ರೆ ಅಭಿಧಮನಿ, ಅಭಿ ಎಂಟ್ರಿ, ಅಪಧಮನಿ ಔಟ್. ಓಕೆ, ಹೃದಯಕ್ಕೆ. ಓಕೆ. ಕವಾಟಗಳು ಯಾವ ನಾಳಗಳನ್ನು ಹೊಂದಿರುತ್ತವೆ ಅಂದ್ರೆ ಅಭಿಧಮನಿಗಳನ್ನ ಹೊಂದಿರುತ್ತವೆ ಕವಾಟಗಳು. ರಕ್ತ ಸೋರಿಕೆಯನ್ನು ತಡೆಗಟ್ಟುವ ರಕ್ತ ಕಣಗಳು ಯಾರು? ಕಿರುತೆಟ್ಟೆಗಳು ಅಥವಾ ಫೆಟಲೈಟ್ಸ್ಗಳು. ದುಗ್ಧ ರಸ ಎಂದರೇನು? ಲೋಮನಾಳಗಳಿಂದ ಹೊರಬಂದ ಪ್ಲಾಸ್ಮಾ, ಪ್ರೋಟೀನ್ ಮತ್ತು ರಕ್ತ ಕಣಗಳಿಂದಾಗುವ ಅಂಗಾಂಶ ದ್ರವ. ಸಸ್ಯಗಳಲ್ಲಿ ನೀರನ್ನ ಸಾಗಿಸುವ ಅಂಗಾಂಶ ಯಾವುದು ಅಂದ್ರೆ ಜೈಲಂ ಅಂಗಾಂಶ. ಅದು ಜೈಲಂ ಅಂಗಾಂಶ. ಸಸ್ಯಗಳಲ್ಲಿ ಆಹಾರವನ್ನ ಸಾಗಿಸುವ ಅಂಗಾಂಶ ಯಾವುದು ಅಂದ್ರೆ ಫ್ಲೋಯಂ ಅಂಗಾಂಶ. ಬೇರಿನ ಜೀವಕೋಶಗಳು ಮಣ್ಣಿನಿಂದ ಯಾವುದಕ್ಕೆ ಸಕ್ರಿಯವಾಗಿ ಹೀರಿಕೊಳ್ಳುತ್ತವೆ ಅಂದ್ರೆ ಅಯಾನುಗಳು. ಬಾಷ್ಪ ವಿಸರ್ಜನೆ ಎಂದರೇನು? ಸಸ್ಯದ ಮೇಲ್ಮೈಯಿಂದ ಪತ್ರರಂಧ್ರದ ಮೂಲಕ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದು. ಫ್ಲೋಯಂ ನಲ್ಲಿ ವಸ್ತುಗಳ ಸ್ಥಳಾಂತರಣಕ್ಕೆ ಯಾವ ಶಕ್ತಿ ಬಳಸಿಕೊಳ್ಳುತ್ತದೆ? ATPಯ ಶಕ್ತಿ. ಮನುಷ್ಯನ ವಿಸರ್ಜನಾಂಗ ವ್ಯೂಹವು ಪ್ರಮುಖ ಅಂಗಗಳು ಯಾವುವು ಅಂದ್ರೆ ಮೂತ್ರಪಿಂಡಗಳು, ಮೂತ್ರನಾಳಗಳು, ಮೂತ್ರಕೋಶ, ಮೂತ್ರದ್ವಾರ. ಮೂತ್ರಪಿಂಡವನ್ನ ಶೋಧಿಸುವ ಮೂಲ ಘಟಕಗಳಾವು ಅಂದ್ರೆ ನೆಫ್ರಾನ್. ಮೂತ್ರಪಿಂಡವು ರಕ್ತದಿಂದ ಯಾವ ತ್ಯಾಜ್ಯವನ್ನ ಬೇರ್ಪಡಿಸುತ್ತೆ ಅಂದ್ರೆ ಯೂರಿಯಾ ಮತ್ತು ಯೂರಿಕ್ ಆಮ್ಲವನ್ನ. ಮೂತ್ರಕೋಶದಲ್ಲಿ ಸಂಗ್ರಹವಾದ ಮೂತ್ರ ಯಾವುದರ ಮೂಲಕ ಹೊರಬರುತ್ತೆ ಅಂದ್ರೆ ಮೂತ್ರದ್ವಾರದ ಮೂಲಕ. ಕೃತಕ ಮೂತ್ರಪಿಂಡವನ್ನ ಬಳಸುವ ಪ್ರಕ್ರಿಯೆ ಹಿಮೋಡಯಾಲಿಸಿಸ್, ಅಪೋಹನ ಅಂತ ಕರೀತಾರೆ.
ಸಸ್ಯಗಳಲ್ಲಿ ತ್ಯಾಜ್ಯಗಳು ಹಳೆಯ ಜೈಲಂನಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತೆ? ರಾಳ ಅಥವಾ ಅಂಟುಗಳು? ಸಸ್ಯಗಳು ಆಕ್ಸಿಜನ್ ಅನ್ನು ಯಾವ ಪ್ರಕ್ರಿಯೆಯ ತ್ಯಾಜ್ಯವಾಗಿ ಹೊರಹಾಕುತ್ತವೆ? ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯ ಮೂಲಕ. ನಿಯಂತ್ರಣ ಮತ್ತು ಸಹಭಾಗಿತ್ವ ಇಲ್ಲಿ ನೋಡೋಣ. ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಒದಗಿಸುವ ಅಂಗಾಂಶಗಳು ಯಾವುವು ಅಂದ್ರೆ ನರ ಮತ್ತು ಸ್ನಾಯು ಅಂಗಾಂಶಗಳು. ಮಾಹಿತಿಯನ್ನ ಪತ್ತೆ ಹಚ್ಚುವ ನರಕೋಶದ ವಿಶಿಷ್ಟ ನರ ತುದಿಗಳು ಯಾವುವು ಅಂದ್ರೆ ಗ್ರಾಹಕಗಳು, ರೆಸಿಪೋರ್ಟ್ಸ್. ರುಚಿಯನ್ನು ಪತ್ತೆ ಮಾಡುವ ಗ್ರಾಹಕಗಳು, ರುಚಿಗ್ರಾಹಕಗಳು, ಗೆಸ್ಟೋರಿ ರೆಸಿಪೋರ್ಟ್ಸ್. ಓಕೆ. ವಾಸನೆಯನ್ನು ಪತ್ತೆ ಮಾಡುವ ಗ್ರಾಹಕಗಳು, ವಾಸನೆ ಗ್ರಾಹಕಗಳು. ನರಕೋಶದಲ್ಲಿನ ಮಾಹಿತಿಯನ್ನು ಸ್ವೀಕರಿಸುವ ಭಾಗ ಯಾವುದು ಅಂದ್ರೆ ಡೆಂಡ್ರಾಯ್ಡ್. ಎರಡು ನರಕೋಶಗಳ ನಡುವಿನ ಅಂತರವನ್ನು ಏನಂತಾರೆ? ಸಂಸರ್ಗ, ಸ್ಪೇಸ್. ನರವೇಗ ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ಏನಾಗಿ ಪರಿವರ್ತನೆಯಾಗಿ ದಾಟುತ್ತೆ? ರಾಸಾಯನಿಕ ಸಂಕೇತವಾಗಿ. ಪರಿಸರದಲ್ಲಿನ ಬದಲಾವಣೆಗಳು ಹಠಾತ್ತಾಗಿ ವ್ಯಕ್ತವಾಗುವ ಪ್ರಕ್ರಿಯೆ ಏನಂತಾರೆ? ಪರಿವರ್ತಿತ ಕ್ರಿಯೆ ಅಂತ ಕರಿತೀವಿ. ಪರಾವರ್ತಿತ ಚಾಪಗಳು ರಿಫ್ಲೆಕ್ಸ್ ಆಕ್ಸ್ ಏನಿದೆ ಎಲ್ಲಿ ರೂಪುಗೊಳ್ಳುತ್ತವೆ ಅಂದ್ರೆ ಮೆದುಳು ಬಳ್ಳಿಯಲ್ಲಿ. ಪರಾವರ್ತಿತ ಚಾಪದ ಪ್ರಮುಖ ಘಟಕಗಳು ಜ್ಞಾನವಾಹಿ ನರ, ಮೆದುಳು ಬಳ್ಳಿ ನರ, ಕ್ರಿಯಾವಾಹಿ ನರ. ಮೆದುಳು ಮತ್ತು ಮೆದುಳು ಬಳ್ಳಿ ಒಟ್ಟಾಗಿ ಯಾವ ನರವ್ಯೂಹವನ್ನು ರೂಪಿಸಿವೆ ಅಂದ್ರೆ ಕೇಂದ್ರ ನರವ್ಯೂಹ. ಕೇಂದ್ರ ನರವ್ಯೂಹ ದೇಹದ ಇತರ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ನರವ್ಯೂಹ ಯಾವುದು ಅಂದ್ರೆ ಪರಿಧಿ ನರವ್ಯೂಹ. ಮೆದುಳಿನ 3 ಪ್ರಮುಖ ಭಾಗಗಳು ಯಾವುವು? ಮುಮ್ಮೆದುಳು, ಮಧ್ಯಮೆದುಳು, ಹಿಮ್ಮೆದುಳು. ಮೆದುಳಿನ ಪ್ರಮುಖ ಆಲೋಚನಾ ಭಾಗ ಯಾವುದು ಅಂದ್ರೆ ಮುಮ್ಮೆದುಳು. ಯಾವುದು? ಮುಮ್ಮೆದುಳು. ವಾಸನೆ, ದೃಷ್ಟಿ, ಶ್ರವಣ ಮುಂತಾದವುಗಳನ್ನ ನಿಯಂತ್ರಿಸುವ ಮೆದುಳು ಮುಮ್ಮೆದುಳು. ವಾಸನೆ ಅದೆಲ್ಲವೂ ಅಷ್ಟೇ, ಯೋಚನೆಯನ್ನು ಮುಮ್ಮೆದುಳು. ಹಸಿವಿನ ವೇದನೆಯನ್ನ ನಿಯಂತ್ರಿಸುವ ಕೇಂದ್ರದ ಮೆದುಳಿನ ಭಾಗ ಮುಮ್ಮೆದುಳು. ಹಸಿವಾಗ್ತಾ ಇದೆ ಅದನ್ನ ನಿಯಂತ್ರಿಸೋದು ಕೂಡ ಮುಮ್ಮೆದುಳು. ರಕ್ತದ ಒತ್ತಡ, ವಾಂತಿಯಾಗುವಿಕೆಯಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು ಅಂದ್ರೆ ಮುಮ್ಮೆದುಳಿನ ಮೆಡುಲ. ದೇಹದ ಭಂಗಿ ಮತ್ತು ಸಮತೋಲನ ಕಾಪಾಡುವ ಮೆದುಳಿನ ಭಾಗ ಹಿಮ್ಮೆದುಳಿನ ಅನುಮಸ್ತಿಷ್ಕ. ದೇಹದ ಭಂಗಿ ಸಮತೋಲನವನ್ನ ಕಾಪಾಡುವ ಮೆದುಳಿನ ಭಾಗ ಅಂದ್ರೆ ದೇಹದ ಭಂಗಿ ಸಮತೋಲನ ಕಾಪಾಡುವ ಮೆದುಳಿನ ಭಾಗ ಯಾವುದು? ಹಿಮ್ಮೆದುಳಿನ ಅನುಮಸ್ತಿಷ್ಕ. ಯಾವುದು? ಅನುಮಸ್ತಿಷ್ಕ. ಮೆದುಳು ಬಳ್ಳಿಯನ್ನ ರಕ್ಷಿಸುವ ಮೂಳೆಯ ರಚನೆ ಯಾವುದು ಅಂದ್ರೆ ಕಶೇರು ಸ್ತಂಭ, ಬೆನ್ನು ಮೂಳೆ ಅಂತಾನು ಕರೀತಾರೆ. ಮೆದುಳನ್ನು ರಕ್ಷಿಸುವ ದ್ರವ ತುಂಬಿದ ಎಲುಬಿನ ಪೆಟ್ಟಿಗೆ ಯಾವುದು ಅಂದ್ರೆ ತಲೆಬುರುಡೆ. ವಿದ್ಯುತ್ ಆವೇಗಗಳ ಮೂಲಕ ತ್ವರಿತವಾಗಿ ಸಂದೇಶ ಸಾಗಿಸುವ ವ್ಯವಸ್ಥೆ ಯಾವುದು ಅಂದ್ರೆ ನರವ್ಯೂಹ ವ್ಯವಸ್ಥೆ. ಸಸ್ಯಗಳು ಬೆಳಕಿನ ಕಡೆಗೆ ಬಾಗುವುದನ್ನ ಏನಂತಾರೆ ಅಂದ್ರೆ ದ್ಯುತಿ ಅನುವರ್ತನೆ, ಫೋಟೋಟೋರೋಪಿಸಮ್. ಬೇರುಗಳು ಭೂಮಿಯ ಗುರುತ್ವಾಕರ್ಷಣೆ ಕಡೆಗೆ ಬೆಳೆಯುವುದನ್ನ ಏನಂತ ಕರೀತಾರೆ? ಗುರುತ್ವಾಕರ್ಷಣೆ. ಸಸ್ಯಗಳಲ್ಲಿ ನೀರಿನ ಕಡೆಗೆ ಬೇರು ಬೆಳೆಯುತ್ತದೆ, ಇದಕ್ಕೆ ಏನಂತಾರೆ? ಜಲಾನುವರ್ತನೆ. ರಾಸಾಯನಿಕಗಳಿಗೆ ಪ್ರತಿಕ್ರಿಯಿಸುವ ಸಸ್ಯದ ಚಲನೆಯ ಏನಂತಾರೆ? ರಸಾಯನುವರ್ತನೆ. ಕಾಂಡದ ತುದಿಯಲ್ಲಿ ಸಂಶ್ಲೇಷಿಸಲ್ಪಡುವ ಸಸ್ಯದ ಹಾರ್ಮೋನ್ ಯಾವುದು ಅಂದ್ರೆ ಆಕ್ಸಿಜನ್ ಹಾರ್ಮೋನ್ನ ಪ್ರಮುಖ ಕಾರ್ಯವೇನು ಅಂದ್ರೆ ಜೀವಕೋಶಗಳು ಉದ್ದವಾಗುವಂತೆ ಬೆಳೆಯಲು ಸಹಾಯ ಮಾಡುತ್ತೆ. ಇನ್ನು ಸ್ನೇಹಿತರೆ, ಈ PDF ಅಂದ್ರೆ ನನಗೆ ನಿಮ್ಗೆ ಕ್ಲಾಸ್ ಅನ್ನು ಮಾಡ್ತಿದ್ದೀನಿ. ಈ PDF 7ರಿಂದ 10ನೇ ತರಗತಿಯ ಸೈನ್ಸ್ ಅನ್ನ ಹೊಂದಿರುವಂತದ್ದು. ಈ PDF ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಈ ನಂಬರ್ಗೆ 9945005138ಗೆ 149 ರೂಪೀಸ್ ಅನ್ನ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕಳಿಸಿದ್ರೆ ನಿಮ್ಗೆ ಸಿಗುತ್ತೆ. ಇದಷ್ಟೇ ಅಲ್ಲದೆ 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಕೂಡ ಇರುವಂತದ್ದು. ಅದು ಕೂಡ 3000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಒಳಗೊಂಡಿರುವಂತದ್ದು. ಏನೋ ಕಂಪ್ಯೂಟರ್ ಕ್ಲಾಸ್ಗೋಸ್ಕರ ಕಂಪ್ಯೂಟರ್ ಕೂಡ ಇರುವಂತದ್ದು. ಅದನ್ನ ಬಿಟ್ರೆ EVS ಇರುವಂತದ್ದು, ಕನ್ನಡ ಇರುವಂತದ್ದು, ಸೈಕಾಲಜಿ ಕೂಡ ಇರುವಂತದ್ದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಜೈ ಕರ್ನಾಟಕ.